ಎಲ್ಲರಿಗೂ ನಮಸ್ಕಾರ. ಒಂದ್ಸರಿ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಕಳಂಕ ಅಂಟ್ಕೊಂಡ್ಬಿಟ್ಟಿರ್ತದಂತ. ಅವನಿಗೆ ಜೀವನ ನಡೆಸ್ಲಿಕ್ಕೆ ಬಹಳ ಜುಗುಪ್ಸೆ ಅನಿಸ್ತಿರ್ತದಂತ. ಮನಸ್ಸೇ ಹೋಗ್ಬಿಟ್ಟಿರ್ತದಂತ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಾರ್ತಾ ಇದ್ದಾಗ ಆ ಊರಿಗೆ ಬುದ್ಧ ಭಗವಾನ್ರು ಬರ್ತಾರಂತ. ಆ ಬುದ್ಧ ಭಗವಾನ್ರನ್ನ ಭೇಟಿ ಆಗ್ತಾನಂತ. ಹೋಗಿ ಹೇಳ್ತಾನಂತ, ಸ್ವಾಮಿ, ನನಗ್ ಅಂಟ್ಕೊಂಡಿರೋ ಈ ಕಳಂಕವನ್ನ ತೆಗಿರಿ, ನಾ ಮುಂದಿನ ಜೀವನ ಬಹಳ ಕ್ಲೀನ್ ಪರ್ಸನ್ ಆಗಿ ಜೀವನ ನಡೆಸ್ತೀನಿ ಅಂತ ಕೇಳ್ಕೊತಾನಂತ. ಅವಾಗ ಬುದ್ಧ ಭಗವಾನ್ರಿಗೆ ಒಂದು ಮನಸ್ಸಿನ ಸ್ಥಿತಿ ಅರ್ಥ ಆಗಿ ಅವ್ರ ಏನಂತಾರಂತ, ಬಾರಪ್ಪ, ನೀ ಅಟ್ಲೀಸ್ಟ್ ಮುಂದಿನ ಜೀವನ ಆದ್ರೂ ಸರಿಯಾಗಿ ಒಳ್ಳೆ ವ್ಯಕ್ತಿಯಾಗಿ ಜೀವನ ನಡೆಸ್ತೀಯಲ್ಲ ಅಂತ. ಹೌದು. ಅವಾಗ ನೀ ತಿರುಗ್ ನಿಲ್ಲು ಅಂತ ಹೇಳ್ತಾರಂತ. ಆ ವ್ಯಕ್ತಿ ತಿರುಗಿ ನಿಂತಾಗ ಭಗವಾನ್ರು ಅವನ ಬೆನ್ನಿನ ಮೇಲೆ ಹಿಂಗೆ ಕೈ ಮಾಡಿ ಕೈಯನ್ನ ಅವನ ಮುಂದೆ ಹಿಂಗ್ ತೊಳ್ಕೋತಾರಂತ. ಕರಿ ನೀರು ಹೋಗ್ತದಂತ. ಅವಾಗ ಅವ ಹೇಳ್ತಾನಂತ, ಇದೇನಿದು ಅಂದಾಗ, ನಿನ್ನಗ ಅಂಟುಕೊಂಡಿರೋ ಕಳಂಕ ಇದು. ಎಷ್ಟು ಕಪ್ಪು ಕಳಂಕ ಅಂಟುಕೊಂಡಿತ್ತು ನೋಡ, ಅದನ್ನೆಲ್ಲ ನಾ ಕ್ಲೀನ್ ಮಾಡ್ಬಿಟ್ಟೀನಿ. ಇನ್ಮೇಲೆ ನೀನು ಶುದ್ಧ ಮನುಷ್ಯನಾಗಿ ಒಳ್ಳೆ ವ್ಯಕ್ತಿಯಾಗಿ ಸಮಾಜದೊಳಗೆ ಜೀವನ ನಡೆಸಪ್ಪ ಅಂತ ಹೇಳ್ತಾರಂತ. ಅವನು ಖುಷಿಯಾಗಿ ಮನೆಗೆ ಹೋಗ್ತಾರಂತ. ಇದ್ರ ಅರ್ಥ ಏನು? ಅವನಿಗೊಂದು ಪ್ಲಾಸಿಬೋ ಇಫೆಕ್ಟ್ ಆಯ್ತು. ಭಗವಾನ ಬುದ್ಧರಿಗೆ ಅವನ ಮಾನಸಿಕ ಸ್ಥಿತಿ ಅರ್ಥ ಆದಾಗ ಅವರು ಕೈಗೆ ಒಂದು ಕಪ್ಪು ಬಣ್ಣ ಹಚ್ಕೊಂಡು ಆ ರೀತಿಯಾಗಿ ಅವನಿಗೆ ಡೆಮಾನ್ಸ್ಟ್ರೇಟ್ ಮಾಡಿದ್ರು. ಅವ ಖುಷಿಯಾಗಿ ಹೋದ. ಇದೇ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ಇತ್ತಿತ್ಲ ನಡೀಲಿಕ್ಕತ್ತದ. ನಿಮಗೂ ಗೊತ್ತಿರಬೇಕು, ಸೋಷಿಯಲ್ ಮೀಡಿಯಾ ಒಳಗೂ ಬಹಳ ಸ್ಪ್ರೆಡ್ ಅದ ಅದು. ಜೊತೆಗೆ ಕೆಲವು ಜನ ಹಾಸ್ಪಿಟಲ್ ಒಳಗೂ ಅದನ್ನ ಫಾಲೋ ಮಾಡ್ತಾರಂತ. ಆಯುರ್ವೇದದ ಹೆಸರಿನೊಳಗೆ ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಾನು ಇವತ್ತು ಅದನ್ನ ಡಿಕೋಡ್ ಮಾಡ್ಲಿಕ್ಕತ್ತೀನಿ. ಏನಪ್ಪಾ ಅಂತಂದ್ರೆ, ಬಿಸಿ ನೀರಿನೊಳಗಡೆ ಉಪ್ಪು ಹಾಕಿ ನೀವು ಕಾಲಿಟ್ಕೊಂಡು 20 ನಿಮಿಷ 30 ನಿಮಿಷ ಕುತ್ಕೊಂಡ್ಬಿಟ್ರೆ ನಿಮ್ಮ ಪೂರ್ಣ ಬಾಡಿ ಡಿಟಾಕ್ಸಿಫೈ ಆಗ್ತದ, ಕ್ಲೀನ್ ಆಗ್ಬಿಡ್ತೈತಿ. ದೇಹದೊಳಗಿರೋ ವೇಸ್ಟ್ ಎಲ್ಲ ಆ ಪಾದದ ಮುಖಾಂತರ ಹೋಗ್ಬಿಡ್ತಾವು. ನೀವು ಫ್ರೆಶ್ ಪರ್ಸನ್ಸ್ ಆಗ್ಬಿಡ್ತೀರಿ ಅಂತ ಹೇಳಿ. ಇದು ಎಷ್ಟೋ ಮಟ್ಟಿಗೆ ಸತ್ಯ. ಇದು ಬಿಟ್ಟು ನೋಡೋಣ. ಓಕೆ, ಇದು ಫುಲ್ ಬಹಳ ಇಂಟ್ರೆಸ್ಟಿಂಗ್ ವಿಡಿಯೋ ಐತ್ರಿ. ಇದನ್ನ ಪೂರ್ಣವಾಗಿ ವಿಡಿಯೋನ ನೋಡ್ರಿ, ಯಾರು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು ಅಂತಂದ್ರೆ ಜಡ್ಜ್ಮೆಂಟ್ ಸಿಗ್ತದೆ. ಸರಿಯಾದಂತಹ ರೀತಿಯೊಳಗೆ ನೀವು ಯಾವುದೇ ಸಿಸ್ಟಮ್ ಅಂಡ್ ಟ್ರೀಟ್ಮೆಂಟ್ ತಗೊಳ್ರಿ, ಸರಿಯಾದ ಟ್ರೀಟ್ಮೆಂಟ್ ತಗೊಳ್ರಿ. ಐ ಆಮ್ ನಾಟ್ ಸೇಯಿಂಗ್ ಇಲ್ಲೇ ಹೋಗ್ರಿ ಅಂತ ಹೇಳೋದಿಲ್ಲ. ನಾನು ಎಲ್ಲಾ ಸಿಸ್ಟಮ್ ಆಫ್ ಮೆಡಿಸಿನ್ಸಿಗೂ ಅಷ್ಟೇ ಗೌರವ ಕೊಡ್ತೀನಿ, ಅಷ್ಟೇ ಪ್ರೀತಿ ಮಾಡ್ತೀನಿ. ಎಲ್ಲಾ ಸಿಸ್ಟಮ್ಸು ಬಹಳ ಇಂಪಾರ್ಟೆಂಟ್. ಯಾವ್ದನ್ನ ಯಾವಾಗ ತಗೋಬೇಕನ್ನೋ ನಾಲೆಜ್ ಇರ್ಬೇಕು ಅಷ್ಟೇ. ಓಕೆ, ಸೊ ಈಗ ಆಯುರ್ವೇದ ಏನ್ ಹೇಳ್ತದ ಅಂತಂದ್ರೆ, ಆಯುರ್ವೇದ ಆಗ್ಲಿ ಅಲೋಪತಿ ಆಗ್ಲಿ ಯಾರಾದ್ರೂ ಏನ್ ಹೇಳ್ತಾರಂದ್ರೆ, ದೇಹದಿಂದ ವೇಸ್ಟ್ ಹೋಗ್ಲಿಕ್ಕೆ ಇರುವಂತದ್ದು ಮೇಜರ್ ವೇಸ್ಟ್ ಪ್ರಾಡಕ್ಟ್ಸ್ ಟಾಕ್ಸಿನ್ಸ್ ಹೊರಗೆ ಹೋಗ್ಬೇಕಂದ್ರೆ 5 ಪಾತ್ಸ್ ಅದ, 5 ಮಾರ್ಗಗಳು. ಯಾವುವು? ಒಂದು ಲಿವರ್. ನಾವು ತಗೊಂಡಂತ ಆಹಾರದೊಳಗಿರುವಂತ ಕೆಮಿಕಲ್ಸ್ ಅಥವಾ ಯಾವುದೇ ರೀತಿಯ ಟಾಕ್ಸಿನ್ಸ್ ಇದ್ವು ಅಂದ್ರೆ ಲಿವರ್ ಏನ್ ಮಾಡ್ತದ, ಡಿಟಾಕ್ಸಿಫೈ ಮಾಡ್ತದ, ನ್ಯೂಟ್ರಲೈಸ್ ಮಾಡ್ತದ. ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಮಾಡೋದ್ರ ಮುಖಾಂತರವಾಗಿ, ಡೈಜೆಷನ್ ಮಾಡೋ ಮುಖಾಂತರವಾಗಿ ಅದು ಅಲ್ಲೇ ಅದನ್ನ ನ್ಯೂಟ್ರಲೈಸ್ ಮಾಡ್ತದ. ಬ್ಯಾಡ್ ಆಗಿದ್ದನ್ನ ಅದೇನ್ ಮಾಡ್ತದ, ಮುಂದಕ್ಕೆ ಕಳಿಸ್ತದ. ಓಕೆ, ಮುಂದೆ ಬರೋದು ಇಂಟೆಸ್ಟೈನ್ಸ್, ಕರಳುಗಳು. ಕರಳಿನೊಳಗೂ ಕೂಡ ಏನ್ ಮಾಡ್ತದ, ಮತ್ತು ಫಿಲ್ಟ್ರೇಷನ್ ಆಗಿ ಸಾರ ಭಾಗ, ದೇಹಕ್ಕೆ ಬೇಕಾಗಿದ್ದನ್ನ ಇಟ್ಕೊಂತದ. ಬ್ಯಾಡದಂತಹ ಕಿಟ್ಟ ಭಾಗವನ್ನ ಮಲರೂಪದೊಳಗ ಹೊರಗೆ ಹಾಕ್ತದ. 3ನೇ ಮಾರ್ಗ ಏನಪ್ಪಾ ಅಂದ್ರೆ ಕಿಡ್ನೀಸ್. ನಮ್ಮ ದೇಹದೊಳಗ ಇರುವಂತಹ ಈ ಲಿಕ್ವಿಡ್ ಫಾರ್ಮ್ ಒಳಗಿರುವಂತಹ ಟಾಕ್ಸಿನ್ಸ್ ಅನ್ನ ಕಿಡ್ನೀಸ್ ಫಾರ್ಮ್ ಮಾಡೋದು, ಅದನ್ನ ಸರಿಯಾಗಿ ಫಿಲ್ಟ್ರೇಷನ್ ಮಾಡಿ ಕಿಡ್ನಿಗಳ ಮುಖಾಂತರವಾಗಿ ಫಿಲ್ಟ್ರೇಷನ್ ಮಾಡ್ಕೊಂಡು ಮೂತ್ರ ಮಾರ್ಗದ ಮುಖಾಂತರವಾಗಿ ಮೂತ್ರದ ರೂಪದೊಳಗ ಹೊರಗಾಗ್ತದ. ಇದೆಲ್ಲ ಗೊತ್ತೈತಿ ನಿಮ್ಗೆ. 4ನೇದೇನು? ಲಂಗ್ಸ್ ನಮ್ಮ ದೇಹಕ್ಕೆ ಬೇಕಾದಂತ ಒಳ್ಳೆ ಆಕ್ಸಿಜನ್ ತಗೊಳ್ಳುವಂಥದ್ದು, ಬ್ಯಾಡಾದಂತ ಗ್ಯಾಸಸ್ ಅನ್ನ ಹೊರ ಕಳಿಸೋದು. ಗ್ಯಾಸಸ್ ಎಕ್ಸ್ಚೇಂಜ್ ಮುಖಾಂತರವಾಗಿ ದೇಹದೊಳಗಿರುವಂತ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕ್ತದೆ. ಅದಕ್ಕ ನಾವು ಅಷ್ಟೊಂದು ಈ ಬ್ರೀದಿಂಗ್ ಟೆಕ್ನಿಕ್ಸ್ ಗೆ, ಬ್ರೀದಿಂಗ್ ಪ್ಯಾಟರ್ನ್ಸ್ ಗೆ ಬಹಳ ಮಹತ್ವ ಕೊಡ್ತೀವಿ. ಅದ್ರ ಬಗ್ಗೆ ವಿಡಿಯೋನು ಮಾಡೀನಿ, ನೀವು ಬೇಕಿದ್ರೆ ನೋಡ್ಕೋಬಹುದು. ಓಕೆ, ಇನ್ನು ಲಾಸ್ಟ್ ಬರುವಂತದ್ದು ಏನು ಅಂದ್ರೆ ಸ್ಕಿನ್. ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳ್ತೇವೆ ನಾವು, ಹೌದಾ? ಈ ಚರ್ಮದ ಮುಖಾಂತರವಾಗಿ ಪರ್ಸ್ಪಿರೇಷನ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಸ್ವೇದ ಬರೋದು, ಬೆವರು ಬರೋದ್ರ ಮುಖಾಂತರವಾಗಿ ನಮ್ಮ ದೇಹ ಮಲವನ್ನ ಹೊರ ಹಾಕ್ತಿರ್ತದ. ದೇಹಕ್ಕೆ ಬ್ಯಾಡಾದಂತಹ ಟಾಕ್ಸಿನ್ಸ್ ಅನ್ನ ಸ್ಕಿನ್ ತನ್ನ ಮೂಲಕವಾಗಿ ಹೊರ ಹಾಕ್ತಿರ್ತದೆ. ಈ 5 ಮೇಜರ್ ಮಾರ್ಗಗಳು. ಇನ್ನು ಸಣ್ಣ ಸಣ್ಣ ಮೈನರ್ ಮಾರ್ಗಗಳು ಯಾವ ಅಂದ್ರೆ, ಈ ಕಣ್ಣಿನೊಳ ಶೇಖರಣೆ, ಒಂದು ಪಿಚ್ ಅಂತ ಏನ್ ಹೇಳ್ತೀವಿ, ಅಥವಾ ಮೂಗಿನ ಮುಖಾಂತರವಾಗಿ ವೇಸ್ಟ್ ಹೋಗ್ತಿರ್ತದೆ, ಅದು ಶ್ಲೇಷ್ಮ ಅಂತ ಹೇಳ್ತೀವಿ, ಅಥವಾ ಕಿವಿಯ ಮುಖಾಂತರವಾಗಿ ಕರ್ಣದಲ್ಲಿರುವಂತಹ ಮಲ. ಇವೆಲ್ಲ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಪ್ರತಿ ದಿವಸ ಏನಾಗ್ತಿರ್ತಾವ ಅಂದ್ರೆ ಬಾಡಿ ಈ ರೂಟ್ಸ್ ಗಳ ಮುಖಾಂತರವಾಗಿ ದೇಹವನ್ನ ಶುದ್ಧೀಕರಣ ಮಾಡ್ತಿರ್ತದ. ಈಗ ಸೇಮ್ ಹೆಂಗ್ ಅಂದ್ರೆ ನಾವು ಪ್ರತಿ ದಿವಸ ಕ್ಲೀನ್ ಮಾಡಿ ಡಸ್ಟ್ ಬಿನ್ ತುಂಬಿಟ್ಟಿರ್ತೇವಿ. ಬೆಳಗ್ಗೆ ಎದ್ದ ತಕ್ಷಣ ಮುನ್ಸಿಪಾಲಿಟಿ ಅವ್ರಿಗೆ ಒಂದು ಗಾಡಿ ಬರ್ತದ ನೋಡ್ರಿ, ತಗೊಂಡ್ ಹೋಗ್ತದೆ. ಸೇಮ್ ಹಂಗ ನಮ್ದು ರಾತ್ರಿ ಸರಿಯಾಗಿ ನಿದ್ದೆ ಆಗಿತ್ತು ಅಂತಂದ್ರ ದೇಹ ಪ್ರಾಪರ್ ಆಗಿ ಅದನ್ನ ಏನೋ ರಿಪೇರ್ ಮಾಡಿ ಕ್ಲೀನಿಂಗ್ ಮಾಡಿ ಇಟ್ಟಿತ್ತು ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇವು ಸಣ್ಣ ಸಣ್ಣ ಡಸ್ಟ್ ಬಿನ್ಸ್, ಕಣ್ಣು, ಕಿವಿ,
ಮೂಗು ಇವೆಲ್ಲ, ಬಾಯಿ ಮತ್ತು ಕರಳುಗಳು ಇವೆಲ್ಲ ಡಸ್ಟ್ಬಿನ್ಸ್ ತುಂಬಿರ್ತಾವು. ನಾವು ವಾಶ್ರೂಮ್ ಹೋಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀವಿ. ದಿಸ್ ಇಸ್ ಕ್ವೈಟ್ ನ್ಯಾಚುರಲ್. ಇಷ್ಟು ಬಿಟ್ರೆ ಇದೇನಿದಲ್ಲ ಪಾದದ ಮುಖಾಂತರವಾಗಿ ಟಾಕ್ಸಿನ್ಸ್ ಹೊರಗೆ ಹೋಗ್ತಾವ ಅನ್ನೋದು ಆಕ್ಚುಲಿ ತಪ್ಪು. ಇದು ಸುಮ್ಮನೆ ಒಂದು ಎಮೋಷನ್ಸ್ ಜೊತೆಗೆ ಆಗ್ತಾ ಇರುವಂತ ಒಂದು ಪ್ರೊಸೀಜರ್ ಅಂತ ಹೇಳ್ಬೋದು. ದಯವಿಟ್ಟು ಇದಕ್ಕೆ ಯಾವುದೇ ರೀತಿ ಅರ್ಥ ಮಾಡ್ಕೊಳ್ರಿ, ಯಾವುದೇ ರೀತಿಯೊಳಗೂ ಆಯುರ್ವೇದದೊಳಗ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ. ಓಕೆ, ಬಟ್ ಆದ್ರೆ ಆಯುರ್ವೇದದವರು ಕೂಡ ಇದನ್ನ ಸಾಲ್ಟ್ ವಾಟರ್ ಒಳಗ ಕಾಲಿಟ್ಕೊಂಡು ಕೂಡೋದನ್ನ ಹೇಳ್ತಾರೆ. ನಾನು ಕೂಡ ಹೇಳ್ತೇನೆ ನನ್ನ ಪೇಷಂಟ್ಸ್. ಯಾಕೆ ಹೇಳ್ತೇವೆ ನಾವು ಅಂದ್ರೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ನಮ್ಮಲ್ಲಿ ಒಬ್ರು ಪೇಷಂಟ್ ಬಂದಿದ್ರು, ಅವ್ರು ಹೇಳಿದ್ರು, ಮೇಡಮ್ ಆಕ್ಚುಲಿ ನಾ ಒಂದ್ ಯಾವ್ದೋ ಸೆಂಟರ್ಗೆ ಹೋಗಿದ್ದೆ. ಆ ಸೆಂಟರ್ ಒಳಗ ನಮ್ಮನ್ನ ಒಂದು ಟಬ್ ಒಳಗ ಕಾಲಿಡಿಸಿ ಕೂಡ್ಸಿದ್ರು. ಅಲ್ಲಿ ಸಾಲ್ಟ್ ವಾಟರ್ ಹಾಕಿದ್ರು, ಮತ್ತೊಂದ್ ಯಾವ್ದೋ ಒಂದು ಸಣ್ಣ ಮಷಿನ್ ಇಟ್ಟಿದ್ರು. ಆವಾಗ ಸ್ವಲ್ಪ ಹೊತ್ತು ಆದ ತಕ್ಷಣ ಕಲರ್ ಚೇಂಜ್ ಆಯ್ತು. ಆ ನೀರಿನ ಕಲರ್ ಎಲ್ಲ ಚೇಂಜ್ ಆಗಕ್ ಶುರುವಾಯ್ತು. ಹಳದಿ ಕಲರ್ ಆದ ತಕ್ಷಣ ಅವ್ರು ಹೇಳಿದ್ರು, ನಿಮ್ಮ ಲಿವರ್ ಇಂದ ನೋಡ್ರಿ ವಿಷ ವಸ್ತು ಹೊರ ಹೊಂಟದ, ಟಾಕ್ಸಿನ್ಸ್ ಎಲ್ಲ ಹೊಂಟಾವು ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಚಾಕ್ಲೇಟ್ ಕಲರ್ ಹೋಯ್ತು. ಅವಾಗ ಕಿಡ್ನಿ ನೋಡ್ರಿ ಹೆಂಗ್ ವೇಸ್ಟ್ ಅನ್ನ ಹೊರಗೆ ಹಾಕ್ಲಿಕ್ಕೆ ಅಂತ ಹೇಳಿದ್ರು. ಇದು ಕರೆಕ್ಟ್ ಏನು? ಹಂಗಿತ್ತಂದ್ರೆ ನಿಮ್ಮಲ್ಲಿ ಯಾಕೆ ಆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ಸಿ, ನಾವು ಮಾಡೋದು ಪ್ಯೂರ್ ಆಯುರ್ವೇದಿಕ್ ಮೆಥಡ್ಸ್ ಇಂದಾನೆ ನಮ್ಮ ಆಸ್ಪತ್ರೆ ನಾವು ಟ್ರೀಟ್ಮೆಂಟ್ಸ್ ಅನ್ನ ಕೊಡ್ತೀವಿ. ಆಯುರ್ವೇದದೊಳಗೆ ಇದನ್ನ ಹೇಳಿಲ್ಲ, ಅಲೋಪತಿ ಒಳಗೂ ಹೇಳಿಲ್ಲ. ಓಕೆ, ಅಲ್ಲ ಹಂಗ ಯಾಕೆ ಆಗ್ತದಂದ್ರೆ ನೀವು ಕುಂತಂತ ಸಾಲ್ಟ್ ವಾಟರ್ ಒಳಗಡೆ ಎಲೆಕ್ಟ್ರಿಕಲ್ ಕರೆಂಟ್ ಅನ್ನ ಪಾಸ್ ಮಾಡ್ತಾರೆ ಮಷಿನ್ ಮುಖಾಂತರವಾಗಿ. ಅವಾಗ ಅಲ್ಲಿ ಒಂದು ಕೊರೋಜನ್ ಆಕ್ಷನ್ ಆಗ್ತದ, ಮೆಟಾಲಿಕ್ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಿರ್ತದ, ಅಥವಾ ಕಬ್ಬಿಣದ ಒಂದು ಆಕ್ಸೈಡ್ ಫಾರ್ಮ್ ಆಗೋದ್ರಿಂದ ನಿಮಗಲ್ಲಿ ರಸ್ಟ್ ಒಂದು ಸಿಗ್ತದ, ಕಾಣಿಸ್ಲಿಕ್ಕೆ ಸಿಗ್ತದ. ಹಿಂಗಾಗಿ ನಿಮ್ದು ಕಲರ್, ವಾಟರ್ ಕಲರ್ ಚೇಂಜ್ ಆಗ್ತಿರ್ತದ. ಅಥವಾ ನಿಮ್ಮ ದೇಹದೊಳಗಿರುವಂತಹ ಕೊಳೆ, ಧೂಳ ಇದರಿಂದನೂ ಕೂಡ ವಾಟರ್ ಕಲರ್ ಚೇಂಜ್ ಆಗ್ತದ. ಸುಮ್ಮನೆ ಅದು ಇಂಟರ್ನಲ್ ಟಾಕ್ಸಿನ್ಸ್ ಎಲ್ಲ ಹೋದು ಅಂತ ಹೇಳ್ತಾರೆ. ಇಟ್ ಇಸ್ ಪ್ಯೂರ್ಲಿ ಎಕ್ಸ್ಟರ್ನಲ್ ಪ್ರೊಸೀಜರ್, ಎಕ್ಸ್ಟರ್ನಲ್ ಫೆನೋಮೆನಾ, ಒಳಗಡೆಯಿಂದ ಕ್ಲೀನ್ ಆಗೋದಿಲ್ಲ. ಹಿಂಗಂದ್ಮೇಲೆ ನೀವ್ ಯಾಕೆ ಹೇಳ್ತೀರಿ ಅಂತ ನಾನು ಕೇಳ್ಬೋದು. ನಮ್ಮಲ್ಲಿ ಆಯುರ್ವೇದದಲ್ಲಿ ಏನ್ ಹೇಳಾರಪ್ಪ ಅಂದ್ರೆ, ನಾವು ಕೇವಲ ಹಾಟ್ ವಾಟರ್ ಒಳಗೆ ಕಾಲಿಡೋದನ್ನ ಹೇಳಂಗಿಲ್ಲ. ಅದಕ್ಕಿಂತ ಮುಂಚೆ ನಾವು ಪಾದಾಭ್ಯಂಗ ಮಾಡ್ಕೊಡ್ರಿ ಅಂತ ಹೇಳ. ಏನ್ ಹಂಗಂದ್ರ, ಪಾದದೊಳಗ, ನಮ್ಮ ಪಾದದೊಳಗ ಒಂದು ಪಾದದೊಳಗ ಇದು, ಇನ್ನೊಂದು ಪಾದದೊಳಗ ಇದು ಮರ್ಮ ಸ್ಪಾಟ್ಸ್ ಇರ್ತಾವ. ಓಕೆ ನೋಡ್ರಿ, ಒಂದು ಪಾದ 5 ಅವು ಯಾವ್ಯಾವು ಅಂತಂದ್ರೆ, ಫಸ್ಟ್ ಹೇಳ್ತೀವಿ ನಾವು ಕೂರ್ಚ ಮರ್ಮ ಅಂತ ಹೇಳ್ತೀವಿ. ಆಮೇಲೆ ಕೂರ್ಚ ಶಿರಾ ಮರ್ಮ ಅಂತ ಹೇಳ್ತೀವಿ. ಆಮೇಲೆ ತಲ ಹೃದಯ ಮರ್ಮ ಅಂತ ಹೇಳ್ತೀವಿ, ಗುಲ್ಫ ಮರ್ಮ ಅಂತ ಹೇಳ್ತೀವಿ, ಕ್ಷಿಪ್ರ ಮರ್ಮ ಅಂತ ಹೇಳ್ತೀವಿ. ಈ 5 ಪಾಯಿಂಟ್ಸ್, 5 ಸ್ಪಾಟ್ಸ್ ಒಂದು ಪಾದದೊಳಗಿದ್ರೆ ಸೇಮ್ 5 ಇನ್ನೊಂದು ಪಾದದೊಳಗ, ಟೋಟಲ್ 10 ನಮಗ ಮರ್ಮ ಸ್ಪಾಟ್ಸ್ ಸಿಗ್ತಾವ. ಮರ್ಮ ಸ್ಪಾಟ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ, ನಿಮ್ಗೆ ಇಲೆಕ್ಟ್ರಿಷಿಯನ್ಸ್ ಈ ವಿಡಿಯೋ ಏನಾರು ನೋಡ್ತಿದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಅರ್ಥ ಆಗ್ತದ. ಈಗ ನಮ್ಮ ಮನೆಯೊಳಗ ಅಥವಾ ಎಲ್ಲರಿಗೂ ಕೂಡ ಅರ್ಥ ಆಗ್ತದೆ, ನಮ್ಮ ಮನೆಯೊಳಗೆ ಎಲ್ಲಿ ಬೇಕಲ್ಲೇ ಸ್ವಿಚಸ್ ಇರಂಗಿಲ್ಲ, ಸ್ವಿಚ್ ಬೋರ್ಡ್ ಇರಂಗಿಲ್ಲ, ಎಲ್ಲೇ ವೈರ್ಸ್, ಬಹಳಷ್ಟು ವೈರ್ಸ್ ಎಲ್ಲ ಎಲ್ಲಿ ಕೂಡಿರ್ತಾವಲ್ಲ, ಅಲ್ಲಿ ಒಂದ್ ನಮಗ ಆಪ್ಷನ್ ಕೊಟ್ಟಿರ್ತಾರೆ, ಸ್ವಿಚ್ ಆನ್ ಅಂಡ್ ಆಫ್ ಮಾಡ್ಕೊಳ್ಳಿ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸೇಮ್ ಹಂಗನ ನಮ್ಮ ಪಾದದೊಳಗ ಯಾವ ಪಾಯಿಂಟ್ ಒಳಗ ಬಹಳಷ್ಟು ವ್ಯಾಸ್ಕ್ಯುಲಾರಿಟಿ ಇರ್ತದ, ಬಹಳಷ್ಟು ಬ್ಲಡ್ ವೆಸಲ್ಸ್ ಕೂಡ್ತಿರ್ತಾವು, ಮೈಕ್ರೋ ವ್ಯಾಸ್ಕ್ಯುಲಾರಿಟಿ ಎಲ್ಲಿ ಹೆಚ್ಚಿಗೆ ಇರ್ತದಲ್ಲ ಅಲ್ಲಿ ಅದನ್ನ ರಿಕಗ್ನೈಸ್ ಮಾಡಿ ನಮ್ಮ ಆಚಾರ್ಯರು, ಹಿಂದಿನ ಸೈಂಟಿಸ್ಟ್ಗಳು 5 ಸ್ಪಾಟ್ಸ್ ಅನ್ನ ರಿಕಗ್ನೈಸ್ ಮಾಡ್ಯಾರ. ಆ 5 ಸ್ಪಾಟ್ಸ್ ಏನದಾವಲ್ಲ ಬಹಳ ಇಂಪಾರ್ಟೆಂಟ್. ಮರ್ಮ ಪಾಯಿಂಟ್ಸ್ ಅಂದ್ರೆ ಏನು, ಮರ್ಮ ಸ್ಪಾಟ್ಸ್ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅವು ಸಮಟೈಮ್ಸ್ ಅವು ಪ್ರಾಣಹರ ಮರ್ಮಗಳು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಏನಾದ್ರು ಹೊಡೆತ ಬಿತ್ತು ಅಂದ್ರೆ ಜೀವ ಹೋಗುವಂತ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಅಲ್ಲಿ ಬಹಳ ಹೈ ವ್ಯಾಸ್ಕ್ಯುಲಾರಿಟಿ ಇರ್ತದ, ಬ್ಲಡ್ ಸರ್ಕ್ಯುಲೇಷನ್ ಬಹಳ ಇರ್ತದ. ಅಂತ ಪಾಯಿಂಟ್ಸ್ ಒಂದೊಂದ್ ಪಾದದೊಳಗೆ 5 ರಂಗ 10 ಪಾಯಿಂಟ್ಸ್ ಇರೋದ್ರಿಂದ ಅವಕ್ ಬೇಕಾಗಿರೋದೇನು, ಸ್ಟಿಮ್ಯುಲೇಷನ್, ಪ್ರಾಪರ್ ಆಗಿ ಸ್ಟಿಮ್ಯುಲೇಷನ್ ಆಗ್ಬೇಕ್ರಿ. ಈಗ ಅದಕ್ಕ ಹಳ್ಳಿ ಜನರು ಹೊಲ ಗದ್ದೆ ಒಳಗೆ ಕೆಲಸ ಮಾಡುವಂತವ್ರು ಈಗ ಅವರು ಶುರು ಮಾಡ್ಯಾರಿ ಶೂಸು ಚಪ್ಪಲ್ ಹಾಕೊಳ್ಳಿಕ್ಕೆ, ಬಿಕಾಸ್ ಅಟ್ಮಾಸ್ಫಿಯರ್ ಸರಿ ಇಲ್ಲ ಅನ್ಕೊಂಡು. ಬಟ್ ಮುಂಚೆ ಎಲ್ಲ ಏನೂ ಹಾಕೊಳ್ಳಾರ್ದ ಬೇರ್ ಫೂಟ್ ಇಂದ ವಾಕ್ ಮಾಡ್ತಿದ್ರು ಅಥವಾ ಕೆಲಸ ಮಾಡ್ತಿದ್ರು ಗದ್ದೆಯೊಳಗ. ಅವಾಗ ಏನಾಗ್ತಿತ್ತು, ಮೇಲಿಂದ ಸೂರ್ಯನ ಬಿಸಿಲು, ಕೆಳಗಡೆಯಿಂದ ಅರ್ತ್ ಎಲಿಮೆಂಟ್ ಗ್ರೌಂಡಿಂಗ್ ಇಫೆಕ್ಟ್ ಸಿಗ್ತಿತ್ತು ಅವರಿಗೆ, ಫ್ರೀ ಎಲೆಕ್ಟ್ರಾನ್ಸ್ ಪಾಸ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತಿತ್ತು. ಮತ್ತು ಮೇನ್ ಈ 5 ಪಾಯಿಂಟ್, 5 ಅಂತ ಅಂದ್ರೆ ಒಂದು ಪಾದದೊಳಗೆ 5 ಅಂತ ಹೇಳಿದೆ, 10 ಮರ್ಮ ಪಾಯಿಂಟ್ಸ್ ಸ್ಟಿಮ್ಯುಲೇಷನ್ ಆಗ್ತಿದ್ವು. ಸರಿಯಾಗಿ ಸ್ಟಿಮ್ಯುಲೇಷನ್ ಆಗೋದ್ರಿಂದ ಆಟೋಮೆಟಿಕಲಿ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತದೆ ಬಾಡಿ ಒಳಗೆ. ಬ್ಲಡ್ ಸರ್ಕ್ಯುಲೇಷನ್ ಆಯ್ತು ಅಂದ್ರೆ ಆಕ್ಸಿಜನೇಷನ್ ಚಲೋ ಆಗ್ತದೆ. ಆಕ್ಸಿಜನೇಷನ್ ಆಯ್ತು ಅಂದ್ರೆ ಪ್ರತಿ ಜೀವಕೋಶಕ್ಕೂ ಸರಿಯಾದ ಪ್ರಮಾಣದೊಳಗೆ ಆಕ್ಸಿಜನ್ ಸಿಕ್ತು ಅಂತಂದ್ರೆ ದೈಹಿಕ ರೋಗದಿಂದನೂ ಹೊರಗೆ ಬರ್ತಾನೆ ಮನುಷ್ಯ, ಮತ್ತು ಮಾನಸಿಕ ಅಂದ್ರೆ ಬ್ರೈನ್ ಫಾಗ್ ನಂತ ಪ್ರಾಬ್ಲಮ್ಸ್ ಇಂದನೂ ಹೊರಗೆ ಬಂದು ಮೈಂಡ್ ಕ್ಲಿಯರ್ ಆಗಿರ್ತಿತ್ತು, ಕಾಮ್ ಆಗಿರ್ತಿತ್ತು, ಕಾಂಪೋಸ್ಡ್ ಆಗಿರ್ತಿತ್ತು, ಸಿಟ್ಟು ಇಂಥವೇನು ಇರ್ತಿರ್ಲಿಲ್ಲ. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಆಕ್ಚುಲಿ. ಆದ್ರ ಅನ್ಫಾರ್ಚುನೇಟ್ಲಿ ಏನಾಗ್ಬಿಟ್ಟದ ಇತ್ತಿತ್ಲಾಗಿ ಅಂತಂದ್ರೆ, ಸಿಟಿ ಒಳಗಂತೂ ಅದನ್ನ ಒಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಾರ. ಎಲ್ಲರೂ ಮನೆಯೊಳಗೆ ಸ್ಲೀಪರ್ಸ್ ಹಾಕೋತಾರ.
ಅದು ರಿಯಲಿ ಐ ನೆವರ್ ಎನ್ಕರೇಜ್. ನಮ್ಮ ಪೇಷಂಟ್ಸ್ ನಾ ಮೊದ್ಲು ಹೇಳ್ತೀನಿ, ಅದನ್ನ ಬಿಡ್ರಿ. ಅವೆಲ್ಲ ವೆಸ್ಟರ್ನ್ ಕಲ್ಚರು. ಅವ್ರು ಯಾವ ಏರಿಯಾದೊಳಗೆ ಇರ್ತಾರಲ್ಲ ಆ ಜಿಯೋಗ್ರಫಿಕಲ್ ಏರಿಯಾ ಹೊಂದುವಂಗ ಅವ್ರು ತಾವು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರ. ಅದನ್ನ ನೀವು ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಮನೆಯೊಳಗ ಟೈಲ್ಸ್ ಮೇಲೆ ಓಡಾಡಿದಾಗ ಅಥವಾ ಗ್ರೈನೈಟ್ಸ್ ಮೇಲೆ ಓಡಾಡಿದಾಗ ಕೆಲವು ಜನರಿಗೆ ಕಾಲ್ ನೋವು ಬರೋ ಶುರು ಆಗ್ತದೆ. ಕಾಲ್ ನೋಳೊಳಗೆ ಜುಮ್ 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 ಅನ್ನೋದು ಅಥವಾ ಟ್ವಿಸ್ಟ್ ಆದಂಗ ಆಗೋದು, ಕಾಲು ನಿಲ್ಲಿಕ್ ಆಗೋದಿಲ್ಲ, ಇವೆಲ್ಲ ಶುರುವಾದಾಗ ಅವ್ರ ಏನ್ ಮಾಡ್ತಾರ, ಅದು ಯಾಕೆ, ಅದ್ರ ಅರ್ಥ ಏನು, ದೇಹ ನಿಮಗ ಹೇಳ್ತಾ ಇದೆ. ಹೇಳಿಕತ್ತ ದೇಹ ನಿಮಗ. ಅದು ಯಾವತ್ತು ಕಿರ್ಚಾಡಂಗಿಲ್ರಿ. ದೇಹ ನೀಟಾಗಿ ಹೇಳ್ತದ, ಏನಂದ್ ನನಗ್ ನ್ಯೂಟ್ರಿಷನ್ಸ್ ಕಡಿಮೆ ಆಗ್ಯಾವು, ನನಗ ನ್ಯೂರೋಪ್ಯಾಥಿ ಡೆವಲಪ್ ಆಗ್ಲಿಕತ್ತ, ನನ್ನೊಳಗ ಶಕ್ತಿ ಇಲ್ಲ, ನನಗ ಸ್ಟಿಮ್ಯುಲೇಷನ್ ಬೇಕಾಗೈತಿ, ನನಗ್ ನೀನು ಸರಿಯಾಗಿ ಸ್ಟಿಮ್ಯುಲೇಷನ್ ಮಾಡು, ವಾಕಿಂಗ್ ಮಾಡು, ಬೇರ್ ಫುಟ್ ವಾಕಿಂಗ್ ಮಾಡು, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ, ಅದು ಸರಿಯಾದಂತ ನಿದ್ದೆ ಮಾಡು, ಸರಿಯಾಗಿ ನ್ಯೂಟ್ರಿಯೆಂಟ್ಸ್ ತಗೋ ಅಂತ ಅದು ಹೇಳ್ತಾ ಇರ್ಬೇಕಾದ್ರೆ ನಾವೇನ್ ಮಾಡ್ಬಿಡ್ತೀವಿ ಗೊತ್ತೇನ್ರಿ, ಅಳೋ ಮಗುವಿಗೆ ಒಂದು ಕಪಾಳಕ್ ಹೊಡೆದು ಕುಂದ್ರಸ್ದಂಗ. ಹಂಗ ಅಳೋ ಮಗುವಿಗೆ ನೀವೇನ್ ಮಾಡ್ಬೇಕು, ಹಾಲು ಕುಡಿಸ್ಬೇಕು. ಅದ್ ಬಿಟ್ಟು ಪಡ್ ಅಂತ ಹೊಡೆದ್ರ ಅದೇನ್ ಮಾಡ್ತದ, ಸ್ವಲ್ಪ ಸುಮ್ನ ಆಗ್ತದ, ಮತ್ತ ಅಳಕ್ ಶುರು ಮಾಡ್ತದ. ಸೇಮ್ ಥಿಂಗ್ ಇವ್ರ ಏನ್ ಮಾಡ್ತಾರ, ಚಪ್ಪಲ್ ಹಾಕೊಳಕ್ ಶುರು ಮಾಡ್ತಾರೆ. ಮನಿಯೊಳಗ ಸ್ಲೀಪರ್ಸ್ ಹಾಕೋತಾರೆ. ಅವು ಎಂತೆಂತ ಅಂದ್ರ ಮನಿಯೊಳಗ ಹಾಕೊಳ್ಳೋ ಸ್ಲೀಪರ್ಸ್ ನಿಮ್ಗೆ ಹೇಳ್ತೇನೆ, ಅದ್ಭುತ. ಫರ್ ಇಂದ ಮಾಡಿರ್ತಾರ, ಮ್ಯಾಲೊಂದ್ ಮಿಕ್ಕಿ ಮೌಸ್ ಇರ್ತದೆ. ಅದ್ಭುತ ಅದ್ಭುತ. ತಪ್ಪು ಮಾಡೋದ್ರೊಳಗ ಸೂಪರ್ ಏನಂತಾರ ಅದಕ್ಕ, ಐಡಿಯಾಸ್ ಯೂಸ್ ಮಾಡಿ ತಪ್ಪು ಮಾಡೋರು. ಮೊದ್ಲೇ ಹಾಕೊಳ್ಳೋದು ತಪ್ಪು, ಮತ್ ಭಯಂಕರ ಫ್ಯಾನ್ಸಿ ಆಗಿ ಬೇರೆ ತಪ್ಪು ಮಾಡೋದು. ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಏನ್ ಮಾಡ್ದಂಗ ಆತ, ನಿಮ್ಮ ಕಾಲು ಮತ್ತು ಭೂಮಿ ಮಧ್ಯೆ ನಿಮ್ಮಂದೇನು ಸಪರೇಷನ್ ತಂದಂಗ ಆತ. ಆ ಪರ್ಪಸ್ ಅನ್ನ ಬಾಡಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಅದನ್ನ ಡಿಮ್ಯಾಂಡ್ ಮಾಡ್ಲಿಕ್ಕತ್ತಿಲ್ಲ. ನೀವ್ ಹಂಗಾದಾಗ ಏನ್ ಮಾಡ್ಬೇಕು ಅಂದ್ರ ವಾಕಿಂಗ್ ಮಾಡ್ರಿ. ಬೇರ್ ಫುಟ್ ವಾಕಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತ ದೇಹ, ಅದನ್ನ ಮಾಡ್ರಿ. ಕೆಲವು ಜನ ಹಿಂಗ್ ನೋವು ಆಗ್ತದ ಅಂತ ಹಾಕೊಡ್ರಿ. ಏನ್ ಕೆಲವು ಜನ ಅದೊಂಥರ ಫ್ಯಾಷನ್ ಅಥವಾ ಪ್ರೆಸ್ಟೀಜ್ ಇಶ್ಯೂ. ನಾವೆಲ್ಲ ಶ್ರೀಮಂತರು ಅಂತ ಹೇಳ್ಕೊಳ್ಳಿಕ್ಕೆ. ಶ್ರೀಮಂತರು ಯಾವಾಗ ಆಗ್ತೀವಿ ಅಂದ್ರ ಒಳ್ಳೆ ಆರೋಗ್ಯ ಇದ್ರೆ ಶ್ರೀಮಂತ ಆಗ್ತೇವೆ. ಸುಮ್ನೆ ಇಂಥವೆಲ್ಲ ಮಾಡ್ಕೊಂಡ್ರೆ ಅದು ಶ್ರೀಮಂತಿಕೆ ಲಕ್ಷಣ ಅಲ್ಲ. ಅದಕ್ಕ ನಾವೇನ್ ಹೇಳ್ತೀವಿ, ಪಾದಾಭ್ಯಂಗ ಮಾಡ್ಕೋಬೇಕು. ಹಂಗಂದ್ರೆ ಎಂತ ಎಣ್ಣೆ ಯೂಸ್ ಮಾಡ್ಬೇಕ್ರಿ ಅಂದ್ರೆ, ಎಸ್ಪೆಷಲಿ ನೈಟ್ ಅವರ್ಸ್, ವಾತಕಾಲ ಹೆಚ್ಚಿಗೆ ಆದಾಗ ರಾತ್ರಿ ಮಲಗೋ ಹೊತ್ತಿನೊಳಗ ನೀವು ಯಾವ ಏರಿಯಾ ಒಳಗಿದ್ರಿ, ಮತ್ ಯಾವ್ದೋ ಒಂದ್ ಎಣ್ಣೆ ಹೇಳಿದ್ರೆ ಎಲ್ಲರೂ ಅದನ್ನ ಯೂಸ್ ಮಾಡೋದಲ್ಲ. ನಾವ್ ಫಸ್ಟ್ ಯಾವ ಏರಿಯಾ ಒಳಗದೇವಿ, ನಮ್ ಪ್ರಕೃತಿ ಹೆಂಗದ, ನಾವು ಇರೋ ಜಾಗ ಹೆಂಗದ. ಈ ಎಕ್ಸಾಂಪಲ್ ನಾರ್ತ್ ಇಂಡಿಯಾದವ್ರಿದ್ರ ಅಂತ ಅಲ್ಲಿ ಉಷ್ಣ ಬಹಳ ಇರ್ತದ, ಹೌದಾ. ಸಾರಿ, ಅಲ್ಲಿ ಬಹಳ ಶೀತ, ಅದು ಸ್ವಲ್ಪ ಶೀತ ವಲಯ ಅದು. ನಾರ್ತ್ ಹೋದಂಗೆಲ್ಲ ಸ್ವಲ್ಪ ಶೀತ ಇರ್ತದ. ಅಂಥವ್ರಲ್ಲಿ ಮಸ್ಟರ್ಡ್ ಆಯಿಲ್ ಹೆಚ್ಚಿಗೆ ಯೂಸ್ ಮಾಡ್ತಾರ. ಈ ಮಸ್ಟರ್ಡ್ ಏನಂತಾರ, ಸಾಸಿವೆ ಎಣ್ಣೆಯನ್ನು ಹೆಚ್ಚಿಗೆ ಯೂಸ್ ಮಾಡ್ತಾರ. ಅದು ಉಷ್ಣ ಕ್ವಾಲಿಟಿ ಇರೋದ್ರಿಂದ ಅದನ್ನ ನೀವು ಪಾದಕ್ಕೆಲ್ಲ ಮಸಾಜ್ ಮಾಡ್ಕೋಬೇಕು. ಆ ಪ್ರೆಷರ್ ಪಾಯಿಂಟ್ಸ್ ಅಂತ ಏನ್ ಹೇಳ್ತೀವಲ್ಲ, ಮರ್ಮ ಪಾಯಿಂಟ್ಸ್, ಕರೆಕ್ಟ್ ಆಗಿ ಪ್ರೆಷರ್ ಹಾಕೋದ್ರಿಂದ ಸ್ಟಿಮ್ಯುಲೇಷನ್ ಹೆಲ್ಪ್ ಆಗ್ತದೆ. ಈ ಸೌತಿ ಬಂದಂಗೆಲ್ಲ ಇಲ್ಲಿ ಹೀಟ್ ಜಾಸ್ತಿ ನಮ್ ಕಡೆ, ನಾವ್ ಇಲ್ಲೆಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು. ಹಿಂಗ ನಾವು ಇರುವಂತ ಪ್ರದೇಶಕ್ಕೆ ಅನುಗುಣವಾಗಿ ನಮ್ಮ ಪ್ರಕೃತಿ ಹೆಂಗದ ಅದನ್ನ ನೋಡ್ಕೊಂಡು ಅದಕ್ಕೆ ಹೊಂದುವಂತ ಆಯಿಲ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಪಾದಕ್ಕೆ ಸರಿಯಾಗಿ ಮಸಾಜ್ ಮಾಡ್ಕೊಂಡು ಅವಾಗ ನೀವು ಸಾಲ್ಟ್ ವಾಟರ್ ಒಳಗ, ಹಾಟ್ ವಾಟರ್ನೊಳಗ ಕಾಲಿಟ್ಕೊಂಡ್ ಕುಂತಾಗ ನಿಮ್ಗ ಆಕ್ಸಿಜನೇಷನ್ ಸಿಗ್ತದೆ ದೇಹಕ್ಕೆ, ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗ್ತದ. ಅವಾಗ ಆಟೋಮೆಟಿಕಲಿ ಏನಾಗ್ತದ, ಸರಿಯಾದಂತ ನಿದ್ದೆ ಬರ್ತದ, ದೇಹ ಹಗರಾದಂಗ ಅನಸ್ತದ, ಮನಸ್ಸು ಹಗರಾದಂಗ ಅನಸ್ತದ. ಅವಾಗ ನಿಮ್ಗ ಹೌದು ನೋಡು, ಕರೆಕ್ಟ್, ನನ್ನ ದೇಹದೊಳಗಿದ್ದೆಲ್ಲ ಟಾಕ್ಸಿನ್ಸ್ ಹೊರಗೋತು. ದೇಹ ಹೆವಿ ಫೀಲ್ ಆಗೋದು ಟಾಕ್ಸಿನ್ಸ್ ಇಂದ. ಟಾಕ್ಸಿನ್ಸ್ ಯಾವಾಗ್ಲೂ ಹೆವಿ ಫೀಲ್ ಕೊಡ್ತಾವ ನಿಮ್ಗೆ, ಬಹಳ ಗುರುತ್ವ ಅಂತ ಹೇಳ್ತೀವಿ, ಲೆಥಾರ್ಜಿಸಿಟಿ ಅಂದ್ರ ಕೊಡ್ತೀವಿ. ಇವೆಲ್ಲ ಮಾಡಿದ್ರೆ ನಿದ್ದೆ ಒಂದು ಸರಿ ಆಯ್ತು ಅಂದ್ರೆ, ಸೌಂಡ್ ಸ್ಲೀಪ್ ಆಯ್ತು ಅಂದ್ರೆ ಇವೆಲ್ಲ ಕಡಿಮೆ ಆಗ್ತಾವ. ಆಟೋಮೆಟಿಕ್ಲಿ ನಿಮ್ಗ ಫ್ರೀ ಫ್ರಮ್ ಟಾಕ್ಸಿನ್ಸ್ ಅನ್ನ ಇಫೆಕ್ಟ್ ಫೀಲ್ ಆಗ್ತದೆ, ಎಕ್ಸ್ಪೀರಿಯನ್ಸ್ ಮಾಡ್ಕೋತೀರಿ. ಸೊ ಈ ರೀತಿಯಾಗಿ ನಾವು ಪಾದಾಭ್ಯಂಗವನ್ನ ಮಾಡ್ಕೊಂಡು ಹಾಟ್ ವಾಟರ್ ಇಮರ್ಷನ್ ಮಾಡ್ಕೋಬೇಕು. ಇನ್ನು ಎಪ್ಸಮ್ ಸಾಲ್ಟ್ ಯಾಕೆ ಹಾಕ್ಬೇಕು ಅಂದ್ರೆ, ಕೆಲವು ಜನ ಅದು ದಟ್ ಇಸ್ ಅ ಮ್ಯಾಗ್ನೀಷಿಯಂ ಸಲ್ಫೇಟ್, ಅದು ಓಕೆ, ಅದನ್ನ ಹಾಕೋದ್ರಿಂದ ಕೆಲವು ಜನ ಹೆವಿ ಮೆಟಲ್ಸ್ ಎಲ್ಲ ತೆಗಿತದ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಸೈಂಟಿಫಿಕ್ ಎವಿಡೆನ್ಸ್ ಏನೂ ಇಲ್ಲ. ಬಟ್ ಟು ಸಮ್ ಎಕ್ಸ್ಟೆಂಟ್ ಏನ್ ಹೇಳ್ಬೋದು ಅಂತಂದ್ರೆ, ಆ ಮ್ಯಾಗ್ನೀಷಿಯಂ ಸಲ್ಫೇಟ್ ಹಾಕೊಳ್ಳೋದ್ರಿಂದ ಮೂವ್ಮೆಂಟ್ ಆಫ್ ಇಂಟರ್ಸ್ಟಿಷಿಯಲ್ ಸೆಲ್ಸ್, ಒಳಗಡೆ ಜೀವಕೋಶಗಳ ಮಧ್ಯೆ ಇರುವಂತಹ ಮೂವ್ಮೆಂಟ್ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಲಿಂಫ್ಯಾಟಿಕ್ ಸಿಸ್ಟಮ್, ನಮ್ಮಲ್ಲಿ ಒಂದು ದುಗ್ಧರಸ ಗ್ರಂಥಿ ಸಿಸ್ಟಮ್ ಇರ್ತದೆ, ಅದು ಪ್ರಾಪರ್ ಸ್ಟಿಮ್ಯುಲೇಷನ್ ಆಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇನ್ನೂ ಚಲೋ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಯೂಸ್ ಮಾಡ್ಕೋಬಹುದು. ಈವನ್ ನಾರ್ಮಲ್ ಸಾಲ್ಟ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಯಾವ್ದೇ ಇದ್ರೂ ಕೂಡ ಹಿತಮಿತವಾಗಿ ಯೂಸ್ ಮಾಡ್ಕೊಡ್ರಿ. ಸುಮ್ಮನೆ ಬಿಸಿನೀರೊಳಗೆ ಕಾಲು ಇಟ್ಕೊಂಡ್ರಿ ಏನೂ ಯೂಸ್ ಆಗೋದಿಲ್ಲ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಯೂಸ್ ಮಾಡ್ಕೊಡ್ರಿ. ಪಾದ ಅಭ್ಯಂಗ ಮಾಡ್ಕೊಂಡು ಸಾಲ್ಟ್ ವಾಟರ್ನ ಇಟ್ಕೊಳ್ಳೋದ್ರಿಂದ ನಿಮ್ಮ ದೇಹಕ್ಕೆ ವಾತವನ್ನ ಕಡಿಮೆ ಮಾಡಿ, ದೇಹದೊಳಗೆ ಪಿತ್ತವನ್ನ ಕಡಿಮೆ ಮಾಡಿ ನಿಮ್ಗೆ ಸೌಂಡ್ ಸ್ಲೀಪ್ ಬರ್ಲಿಕ್ಕೆ ಹೆಲ್ಪ್ ಆಗ್ತದೆ. ಐ ಹೋಪ್ ನಿಮ್ಗೆ ಈ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಯಾರು ನನ್ನ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ಲಿಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅಥವಾ ಮುಂಚೆಯಿಂದ ನೋಡಿದ್ರು ಕೆಲವು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂಗಿಲ್ಲ, ಅಂತವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅಂದ್ರೆ ನಾವು ಒಳ್ಳೊಳ್ಳೆ ವಿಷಯಗಳನ್ನ ನಾನು ಕರೆಕ್ಟ್ ಆಗಿ ನಮ್ಮ ಅಕಾರ್ಡಿಂಗ್ ಟು ಆಯುರ್ವೇದಿಕ್ ಟೆಕ್ಸ್ಟ್ ಏನ್ ಹೇಳ್ಯಾರ ಅದನ್ನ ನಿಮ್ ಮುಂದಿಡ್ಲಿಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಕ್ಕಂಗ ಆಗ್ತದೆ. ಅಂಡ್ ಲೈಕ್ ಆಯ್ತು ಅಂದ್ರೆ ಇದು ನಿಮ್ಮೆಲ್ಲ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಡ್ರಿ.
ಅಂಡ್ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.